ಈಗ ಜ್ಞಾನ ಮಾರ್ಗ ಅಂದ್ರೆ ಆ ಜ್ಞಾನಕ್ಕೆ ತಕ್ಕ ಇದನ್ನ ಪಾಲಿಸೋದು ಅಂತ. ಯೋಗದಲ್ಲಿ ಈಗ ರಾಜಮಾರ್ಗ ಅಂತಂದ್ರೆ ಮೆಂಟಲಿ ಫಿಕ್ಸ್ ಆಗಬೇಕು, ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತ. ಬಿಕಾಸ್ ರಾಜ ಅಂದ್ರೇನು? ಲೀಡರ್ಶಿಪ್. ಕರ್ಮ ಮಾರ್ಗ ಅಂದ್ರೇನು? ಕೆಲಸದ ಮೂಲಕ, ಪುಣ್ಯ ಕೆಲಸಗಳನ್ನ ಮಾಡೋದ್ರ ಮೂಲಕ ದಂಡಿಸ್ಕೊಂಡು, ನನ್ನ ದೇಹನ ದಂಡಿಸ್ಕೊಂಡು ಮಾಡುವಂಥದ್ದು. ಇನ್ನ ಭಕ್ತಿ ಮಾರ್ಗ ಇನ್ ದ ಸೆನ್ಸ್ ಅದು ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ನೀನು ಭಾವನೆಗಳಿಂದ ಹೇಗೆ ಭಗವಂತನ ಕನೆಕ್ಟ್ ಮಾಡ್ತೀಯ. ಇನ್ನ ಜ್ಞಾನ ಮಾರ್ಗ ಅಂತ ಅಂದ್ರೆ ನೀನು ಈ ರಾಜಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಏನನ್ನಾದ್ರೂ ಫಾಲೋ ಮಾಡು, ಅದ್ರ ಹಿಂದೆ ಯಾಕೆ ಇದನ್ನ ಫಾಲೋ ಮಾಡ್ತಿದ್ಯಾ ಅಂತ ತಿಳ್ಕೊಂಡು ಮಾಡೋದೇ ಜ್ಞಾನ ಮಾರ್ಗ. ಅಂದ್ರೆ ಈಗ ಜ್ಞಾನ ಮಾರ್ಗದಲ್ಲಿ ಈಗ ಜ್ಞಾನ ಅಂದ್ರೆ ಗೊತ್ತಾಯ್ತು. ಈಗ ಜ್ಞಾನ ಮಾರ್ಗ ಅಂದ್ರೆ ಆ ಜ್ಞಾನಕ್ಕೆ ತಕ್ಕ ಇದನ್ನ ಪಾಲಿಸೋದು ಅಂತ. ಈಗ ಫಾರ್ ಎಕ್ಸಾಂಪಲ್ ಪರಮಾತ್ಮನ ತಲುಪೋದಕ್ಕೆ, ಓಕೆ, ಭಗವದ್ಗೀತೆ ಪ್ರಕಾರ ನಾವು ನೋಡೋದಾದ್ರು ಅಥವಾ ಯೋಗದ ಪ್ರಕಾರ ನಾವು ನೋಡೋದಾದ್ರು, ಯೋಗದಲ್ಲಿ ಈಗ ರಾಜಮಾರ್ಗ ಅಂತಂದ್ರೆ ಮೆಂಟಲಿ ಫಿಕ್ಸ್ ಆಗ್ಬೇಕು, ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತ. ಬಿಕಾಸ್ ರಾಜ ಅಂದ್ರೇನು? ಲೀಡರ್ಶಿಪ್. ಸೊ ನನ್ನ ಲೈಫ್ಗೆ ನಾನು ಲೀಡರ್ಶಿಪ್ ಕ್ವಾಲಿಟಿನ ತಗೊಳ್ತೀನಿ ಅನ್ನೋದು ರಾಜಮಾರ್ಗ. ಕರ್ಮ ಮಾರ್ಗ ಅಂದ್ರೇನು? ಕೆಲಸದ ಮೂಲಕ, ಪುಣ್ಯ ಕೆಲಸಗಳನ್ನ ಮಾಡೋದ್ರ ಮೂಲಕ, ನಾನು ದಾನ ಧರ್ಮಗಳು ಆ ಥರ ಕೆಲಸಗಳು ಮಾಡೋದ್ರ ಮೂಲಕ ಕರ್ಮ ಮಾಡ್ತೀನಿ, ದಂಡಿಸ್ಕೊಂಡು, ನನ್ನ ದೇಹನ ದಂಡಿಸ್ಕೊಂಡು ಮಾಡುವಂಥದ್ದು. ಇನ್ನ ಭಕ್ತಿ ಮಾರ್ಗ ಇನ್ ದ ಸೆನ್ಸ್ ಅದು ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ನೀನು ಭಾವನೆಗಳಿಂದ ಹೇಗೆ ಭಗವಂತನ ಕನೆಕ್ಟ್ ಮಾಡ್ತೀಯ, ಅದರಲ್ಲಿ ನವವಿಧ ಭಕ್ತಿಗಳು ಅವೆಲ್ಲ ಸಪ್ರೇಟ್ ಬರುತ್ತೆ. ಇನ್ನ ಜ್ಞಾನ ಮಾರ್ಗ ಅಂತ ಅಂದ್ರೆ ನೀನು ಈ ರಾಜಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಏನನ್ನಾದ್ರೂ ಫಾಲೋ ಮಾಡು, ಅದ್ರ ಹಿಂದೆ ಯಾಕೆ ಇದನ್ನ ಫಾಲೋ ಮಾಡ್ತಿದ್ಯಾ ಅಂತ ತಿಳ್ಕೊಂಡು ಮಾಡೋದೇ ಜ್ಞಾನ ಮಾರ್ಗ. ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ. ಜ್ಞಾನ ಮಾರ್ಗ ಅಂದ್ರೆ ಕಾನ್ಶಿಯಸ್ ಅಲ್ಲಿ ಬದುಕೋದು. ಹೌದು. ಭಕ್ತಿ ಮಾರ್ಗ, ಕರ್ಮ ಮಾರ್ಗ ಅಂದ್ರೆ ಕೆಲಸದ ನೀವು ಮಾಡ್ತಕ್ಕಂತ ಕೆಲಸದಲ್ಲೇ ಭಗವಂತನ ಕಾಣ. ಹೌದು. ಇನ್ನು ಮೂರನೇದು ಭಕ್ತಿ ಮಾರ್ಗ ಅಂದ್ರೆ ಈಗ ಭಾವನೆಗಳ ಮುಖಾಂತರ ಕನೆಕ್ಟ್ ಆಗ. ನಾನು ಮತ್ತೆ ಭಗವಂತ ಫ್ರೆಂಡ್ಸ್ ಅಂತ, ಸ್ನೇಹದ ರೀತಿ ನಾವು ಸಂಬಂಧನ ಇಟ್ಕೊಳ್ಳುವಂಥದ್ದು. ಇಲ್ಲಿ ನೀವು ಭಕ್ತಿನ ತೋರಿಸಿ, ಬಟ್ ಯಾಕೆ ಭಕ್ತಿ ತೋರಿಸ್ತಿದ್ದೀರಾ? ತುಂಬಾ ಜನ ಸಿಕ್ಕಾಪಟ್ಟೆ ಪೂಜೆ ಮಾಡ್ತಾರೆ, ಯಾಕೆ ಪೂಜೆ ಮಾಡ್ತಿದ್ದಾರೆ ಗೊತ್ತಿರಲ್ಲ. ತುಂಬಾ ಜನ ನಾನು ಅಷ್ಟು ಪೂಜೆ ಮಾಡಿದೆ, ಭಗವಂತ ನಂಗೆ ಏನೂ ಕೊಟ್ಟಿಲ್ಲ, ನಂಗೆ ಮೋಸ ಮಾಡ್ಬಿಟ್ಟ ಅಂತಾರೆ. ಹಂಗಿದ್ರೆ ನೀವು ಭಗವಂತನ ಹತ್ರ ಅಪ್ಲಿಕೇಶನ್ ಹಾಕಿ ಅದನ್ನ ಫುಲ್ಫಿಲ್ ಮಾಡಿದ್ರೆ ಮಾತ್ರ ಪೂಜೆ ಮಾಡ್ತೀನಿ ಅಂತ ಪೂಜೆ ಮಾಡ್ತಾ ಇದ್ದೀರಾ. ಸೊ ಅಂದ್ರೆ ನಾನು ಹೇಳ್ತಿರೋದು, ಯಾಕೆ ಅಂತ ತಿಳ್ಕೊಳ್ದೆ ಏನೆಲ್ಲ ಮಾಡ್ತೀವಲ್ಲ, ಅದ್ಯಾವುದು ಫಲ ಕೊಡಲ್ಲ ಅಂತ. ಈಗ ಎಷ್ಟೊಂದ್ಸಾರಿ ಗಮನಿಸಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ಜನ ಹೆಂಗಸರು ಮನೆಯಲ್ಲಿ ಸುಪ್ರಭಾತ ಆದ್ಮೇಲೆ ಲಲಿತ ಸಹಸ್ರನಾಮನು, ವಿಷ್ಣು ಸಹಸ್ರನಾಮನು ಹಾಕ್ಬಿಡ್ತಾರೆ. ಬೆಳಗ್ಗೆ ಹಾಕ್ಬಿಟ್ಟು ಪಾತ್ರೆ ತಗೊಂಡು ಕೆಲಸಗಳು ಮಾಡ್ಕೊಂಡು ಅಥವಾ ನಮ್ಮ ಪಾಡ್ಕಾಸ್ಟ್ಗಳು ಕೇಳ್ಕೊಂಡು ಮಾಡ್ತಿರ್ತಾರೆ. ಎದ್ಕೊಂಡು ಹೊರಗಡೆ ಯಾರೋ ತರಕಾರಿಯವ್ರು ಬಂದ್ರು, 10 ರೂಪಾಯಿ 5 ರೂಪಾಯಿ ಕೆಲವೊಂದ್ಸರಿ ಜಗಳಗಳು ಹೆಂಗ್ ಶುರು ಆಗುತ್ತೆ ಅಂದ್ರೆ, ಇಲ್ಲಿ ಭಕ್ತಿ ಮಾರ್ಗ, ಇಲ್ಲಿ ದೇವಿ ಸ್ತೋತ್ರ ಕೇಳೋದು, ಇಲ್ಲಿ ನೀವು ಭಕ್ತಿ ಅನ್ನೋದು, ಹೊರಗೆ ಬಂದ್ ಬೀದಿಲಿ ಅವ್ರ ಜೊತೆ ಜಗಳ ಮಾಡೋದು. ಅಂದ್ರೆ ಅವ್ರಂತಲ್ಲ, ಉದಾಹರಣೆಗೆ ಯಾರೇ ಆಗ್ಬೋದು. ಈಗ ನೀವ್ ಹೇಳ್ದಂಗೆ ಬೆಂಗಳೂರಲ್ಲಿ ಇರೋರಿಗೆ ಪ್ರತಿಯೊಬ್ಬರಿಗೂ ಇದು ಅನುಭವ ಆಗಿರುತ್ತೆ. ನೀವು ರಸ್ತೆಯಲ್ಲಿ ಹೋಗ್ತಿರ್ತಾರೆ, ಯಾವ್ದೋ ಒಂದು 2 ವೀಲರೋ ಒಂದು ಆಟೋರೋ ಯಾರೋ ಬಂದ್ರು, ನಿಮ್ ಗಾಡಿಗೆ ಏನೋ ಒಂದ್ ಸಣ್ಣ ಸ್ಕ್ರಾಚ್ ಆಯ್ತು. ನಮ್ ಬೆಂಗಳೂರು ರೋಡ್ಗಳಂತೂ ಅದ್ಭುತ, ಗೊತ್ತಲ್ಲ ನಿಮಗೆ? ಹಿಂಗೋಗಿ ಎಷ್ಟು ಚೆನ್ನಾಗಿರತ್ತಂತ. ಇಂಥ ಟೈಮಲ್ಲಿ ನೀವು ಹೇಳ್ದಂಗೆ ಒಂದು ಸಣ್ಣ ಕಾನ್ಶಿಯಸ್ನೆಸ್ ಇಲ್ಲ ಆದ್ರೆ, ಒಂದು ಸಣ್ಣ ಜಗಳಗಳು ಒಬ್ಬರ ಪ್ರಾಣ ತೆಗಿಯಕ್ಕೂ ಕೂಡ ದಾರಿ ಮಾಡ್ಕೊಡ. ಹೌದು. ಇವತ್ತು ಕೊಲೆ, ಅತ್ಯಾಚಾರ, ಕರಪ್ಷನ್ ಏನೆಲ್ಲ ನಡೀತಾ ಇದೆ, ಅದೆಲ್ಲ ಕೂಡ ಅಜ್ಞಾನದಿಂದ ನಡೀತಾ ಇರೋದು. ನನ್ನ ಪ್ರಕಾರ ಅಂತ ಅಲ್ಲ, ಯಾರೆಲ್ಲ ಇದನ್ನ ಕೇಳಿಸ್ಕೊಳ್ತಿದ್ದಾರೆ ಸ್ವಲ್ಪ ಪಾಸ್ ಕೊಟ್ಟು ಅವ್ರು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಕೊಲೆ ಯಾರು ಮಾಡ್ತಿದ್ದಾರೆ? ಜ್ಞಾನಿಗಳು ಯಾರು ಕೊಲೆ ಮಾಡಲ್ಲ. ಕೋಪ ಬಂದವ್ರು ಕೊಲೆ ಮಾಡ್ತಾರೆ ಅಂತಾರೆ. ಕೋಪ ಯಾಕೆ ಬಂತು? ಬಿಕಾಸ್ ಕೋಪನ ಬ್ಯಾಲೆನ್ಸ್ ಮಾಡೋಕೆ ಅಥವಾ ಕೋಪನ ಬರ್ಸ್ಕೊಳ್ದೆ ಇರೋ ಅಂತಹ ಸ್ಥಿತಿಗೆ ಹೋಗಿಲ್ಲ. ದಟ್ ಮೀನ್ಸ್ ನಾಲೆಜ್ ಇಲ್ಲ. ಫೈನಲಿ ನಾಲೆಜ್ ಇವಾಗ ಡ್ರೈವಿಂಗ್ ಗೊತ್ತಿಲ್ದಿರೋರು ಆಕ್ಸಿಡೆಂಟ್ ಮಾಡ್ಕೊಳ್ತಾರಲ್ಲ, ಹಂಗೆ ಜೀವನನ ಪ್ರತಿ ಕ್ಷಣ ಹೇಗ್ ನಿಭಾಯಿಸ್ಬೇಕು ಅಂತ ಗೊತ್ತಿಲ್ದಿರೋರು ಲೈಫಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂತಾರೆ. ಸೊ ಎಷ್ಟು ಇಂಪಾರ್ಟೆಂಟ್. ಈ ಕೆಲವು ಭಕ್ತಿದು ಒಂದು ಹೇಳ್ತೀನಿ ನಾನು ನಿಮ್ಗೆ, ನಾಲೆಜ್ ಯಾಕೆ ಅಂತ. ಈಗ ನೀವೇನೇ ಒಂದು ಡೊನೇಟ್ ಮಾಡಿ, ದೇವಸ್ಥಾನಕ್ಕೆ ಡೊನೇಟ್ ಮಾಡ್ತೀರಾ, ಅದ್ರ ಮೇಲೆ ಏನ್ ಮಾಡ್ತೀವಿ ನಾವು? ನಮ್ಮ ಹೆಸರು, ನಮ್ಮ ಕುಟುಂಬದವರಿಂದ. ಹೌದು. ನೀವೊಂದ್ ಬೆಲ್ ಗಂಟೆ ಕೊಟ್ರು ಕೂಡ ಅದ್ರ ಮೇಲೆ ಕುಟುಂಬದವರಿಂದ, ಹುಂಡಿ ಕೊಡಿ ಅದ್ರ ಮೇಲೆ ನಮ್ಮ ಹೆಸರೆಲ್ಲ ಹಾಕ್ಸ್ತೀವಿ. ನಂದು ಒಂದೇ ಪ್ರಶ್ನೆ, ಭಗವಂತಂಗ್ ಗೊತ್ತಿಲ್ವಾ ಯಾರು ಕೊಟ್ಟಿರೋದು ಅಂತ? ಯಾರಿಗೋಸ್ಕರ ಹೆಸರು ಬರೆಸ್ತಾ ಇರೋದು? ಅದು ನಾಳೆ ಟೆಂಪಲ್ ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಅವ್ರಿಗೆ ಕೇಳೋದು, ಆ ಗಂಟೆ ಮಾಡಿಸೋದು ನಾವೆಲ್ಲ ನೋಡಿ ಹೆಸರು ನೋಡಿ ಅಲ್ವಾ? ನಾನ್ ಹೇಳ್ತಿರೋದು, ಅವನು ಕೊಟ್ಟಿರೋ ದುಡ್ಡನ್ನ ಅವನಿಗೆ ವಾಪಸ್ ಕೊಡಕ್ಕೆ ನಾನ್ ಕೊಡ್ತಾ ಇದ್ದೀನಿ ಅಂತ ಅವನಿಗೆ ಹೇಳಿ ಕೊಡೋ ಅಂತದ್ ಏನಿದೆ?
ಆಕ್ಚುಲಿ ನಾವು ಕೊಡ್ತಾ ಇರೋದು ಭಗವಂತನ್ಗೆ ಅಂದ್ಮೇಲೆ ಅವನಿಗೆ ಕ್ಲಿಯರ್ ಆಗಿ ಗೊತ್ತು ಯಾರು ಕೊಟ್ಟಿದ್ದಾರೆ ಅಂತ. ನೀವು ಜನಗಳಿಗೆ ತೋರ್ಸಕ್ಕೋಸ್ಕರ ಅಲ್ಲಿ ಹಾಕ್ತಿದ್ದೀರಾ. ಸೊ ನಾನು ಹೇಳ್ತಿರೋದು ಯಾಕೆ ಬರ್ಸ್ತಾ ಇದ್ದೀರಾ ಗೊತ್ತಿಲ್ಲ. ಓಕೆ. ಅಂಡ್ ಇನ್ನೊಂದು, ವಾಟ್ಸಪ್ ಸ್ಟೇಟಸ್ಗಳು ಹಾಕೊಳ್ತಾರೆ ಕೆಲವರು. ಏನಕ್ಕೆ ವಾಟ್ಸಪ್ ಸ್ಟೇಟಸ್ ಹಾಕ್ತಿದ್ದೀರಾ ಅಂದ್ರೆ ಅದರಲ್ಲಿ ತುಂಬಾ ಅರ್ಥ ಇತ್ತು ಅದಕ್ಕೆ ಹಾಕ್ದೆ. ಸೊ ಅದರಲ್ಲಿ ನಾನು ತುಂಬಾ ಕಲಿಯೋದಿತ್ತು ಅದಕ್ಕೆ ಹಾಕ್ದೆ. ನೀವು ಕಲಿಯೋದನ್ನ ಹಾಗೆ ಕಲಿಬೋದಲ್ಲ, ನೀವು ಸ್ಟೇಟಸ್ಗೆ ಹಾಕಿ ಯಾಕೆ ಕಲಿತೀರಾ? ನೀವೆಲ್ಲ ಕಲಿತಿರೋದು ಬೇರೆಯವ್ರಿಗೆ ಕಲಿಸ್ತಾ ಇದ್ದೀರಾ. ಯಾಕೆ ಅಂತ ಗೊತ್ತಿಲ್ಲ. ಒಪ್ಕೊಳ್ಳಿ ಅದನ್ನ ಬೇಕಿದ್ರೆ ಅಂತ. ನೀವು DP ಹಾಕ್ತೀರಾ, ನೀವು ಯಾವ್ದೋ ಖುಷಿ, ನಾನು ಖುಷಿಯಾಗಿ ಹೋಗಿ ಬಂದೆ, ಪೀಪಲ್ಗೆ ಶೇರ್ ಮಾಡ್ತಿದ್ದೀನಿ ನನ್ನ ಹ್ಯಾಪಿನೆಸ್ನ. ಫೈನಲಿ ಯಾಕೆ ಶೇರ್ ಮಾಡ್ತಿದ್ದೀನಿ ಹ್ಯಾಪಿನೆಸ್ನ? ಫೈನಲಿ ನೋಡ್ಲಿ ಅಂತ ತಾನೆ. ಇವಾಗ ಯಾವ್ದೋ ಒಂದು ಪ್ಲೇಸಿಗೆ ಅದು ನಾನು ಹೇಳ್ತಿರೋದು ಹಾಕ್ತಿರೋ ಒಪ್ಕೊಂಬಿಡಿ ಅಂತ. ನಾನು ಹೋಗಿ ಬಂದೆ, ಸೊ ನಾನು ಇಲ್ಲೆಲ್ಲ ಹೋಗಿ ಬರ್ತಾ ಇದ್ದೀನಿ. ಇಂಟೆನ್ಷನ್ ಅಂತ ನಾನು ಅದಕ್ಕೆ ಹೇಳೋದು. ಉದ್ದೇಶಗಳನ್ನ ನಾವು ಅರ್ಥ ಮಾಡ್ಕೊಳ್ದೆ, ಯಾಕೆ ಮಾಡ್ತಿದೀವಿ ಅಂತ ಅರ್ಥ ಮಾಡ್ಕೊಳ್ದೆ ಏನ್ ಮಾಡಿದ್ರು ಕೂಡ ಅದು ವೇಸ್ಟೇ, ಅದರ ಎನರ್ಜಿ ಇರೋದಿಲ್ಲ. ನಾನು ಕಲಿಯೋ ಹಂತದಲ್ಲಿ ನಮ್ಗೆ ಇದೆಲ್ಲ ಟಾಸ್ಕ್ ಇತ್ತು. ಇಂಟೆನ್ಷನ್ ಚೆಕ್ ಮಾಡಿ ಹಾಕೋದು. ಅವತ್ತಿಂದ ನಾನು ಡಿಸೈಡ್ ಮಾಡಿದೆ, ನಾನು ಏನೇ ಪೋಸ್ಟ್ ಮಾಡಬೇಕಾದ್ರೂ 2 ನೋಡ್ತೀನಿ. ಒಂದು, ನಾನು ಪೋಸ್ಟ್ ಮಾಡೋದ್ರಿಂದ ಪೀಪಲ್ಗೆ ಅವ್ರಿಗೂ ಒಂದು ಕನಸು ಹುಟ್ಟಬಹುದು, ನಾನು ಈ ಜಾಗಕ್ಕೆ ಹೋಗ್ಬೇಕು ಅಂತ. ಕೆಲವರಿಗೆ ನಾನು ಇಲ್ಲೆಲ್ಲ ಓಡಾಡ್ಕೊಂಡ್ ಬರ್ಬೇಕು, ಪ್ಲೇಸಸ್ ಚೆನ್ನಾಗಿದೆ, ಕೆಲವ್ರಿಗೆ ಹೋಗಕ್ ಆಗ್ತಾ ಇಲ್ಲ, ಅಂತವ್ರಿಗೆ ಆ ಜಾಗಗಳನ್ನ ತೋರಿಸ್ಬೋದು. ನನ್ನ ಅನುಭವಗಳನ್ನ ನಾನು ಹೇಳ್ಕೊಳ್ಳೋದ್ರಿಂದ ಕೆಲವರಿಗೆ ಓಕೆ ಈ ತರ ಎಕ್ಸ್ಪೀರಿಯನ್ಸ್ ನಾನು ಮಾಡ್ಬೇಕು ಅಂತ ಅವ್ರಿಗೂ ಅನ್ನಿಸ್ಬಹುದು. ಅವರಲ್ಲಿ ಈ ಪ್ರಜ್ಞೆನ ಮೂಡ್ಸೋದಕ್ಕೆ, ಒಂದು ಕನಸನ್ನ ಅವರಲ್ಲೂ ಕ್ರಿಯೇಟ್ ಮಾಡೋದಕ್ಕೆ ನೀವು ಫೋಟೋ ಹಾಕಿಬೇಕಿದ್ರೆ ಇಂಟೆನ್ಷನ್. ನಾವ್ ಅದಕ್ಕೆ ಹಾಕಲ್ಲ ಎಷ್ಟು ಲೈಕ್, ಎಷ್ಟು ಕಮೆಂಟ್, ಎಷ್ಟು ಜನ ನೋಡ್ತಿದ್ದಾರೆ, ಅದ್ರಲ್ಲೂ ನಮಗ್ ಬೇಕಾಗಿರೋರು ನೋಡಿದಾರೋ ಇಲ್ವೋ ಅಂತ ಬೇರೆ ಚೆಕ್ ಮಾಡ್ತೀವಿ. ಬಹಳಷ್ಟು ವರ್ಷಗಳ ಮುಂಚೆ ನಮ್ ಕನ್ನಡ ಫಿಲ್ಮ್ ಎಲ್ಲ ಆಕ್ಟ್ ಮಾಡೋ ಒಬ್ರು ಹೀರೋಯಿನ್, ಏನಂತ ಅಂದ್ರೆ ತುಂಬಾ ಒಳ್ಳೊಳ್ಳೆ ಸಣ್ಣ ಹತ್ರ ಇನ್ನ ಅವ್ರೊಂದು ಸ್ಟೇಟಸ್ ಹಾಕಿದ್ರು, ಲವ್ ಹರ್ಟ್ಸ್ ಅಂತ. ಆಮೇಲೆ ಪ್ರೀತಿ ಏನೋ ನೋವು ಕೊಡತ್ತೆ ಅದು ಇದು ಅಂತೆಲ್ಲ. ಯಾವಾಗ್ಲೂ ನಿಮ್ಗೆ ರೆಗ್ಯುಲರ್ ಆಗಿ ಮಾಮೂಲಿ ಸ್ಟೇಟಸ್ ಹಾಕ್ತಾರೆ, ಸಣ್ಣಗೆ ಹೊತ್ತು ಆ ಸ್ಟೇಟಸ್ ಹಾಕಿದಾಗ ಅದು ಏನೋ ಸಪ್ಪೆ ಮುಖ ಮಾಡ್ಕೊಂಡು ಸಮಥಿಂಗ್ ಅದು. ಅದು ಆಬ್ವಿಯಸ್ಲಿ ನೋಡಿದ ತಕ್ಷಣ ಅನ್ಸತ್ತು ಮೋಸ್ಟ್ಲಿ ಅವ್ರು ಏನೋ ತೊಂದರೆಲಿದ್ದಾರೆ. ನನ್ನ ಫ್ರೆಂಡ್ ಲಿಸ್ಟ್ ಅಲ್ಲಿ ಬೇರೆ ಇದ್ರು. ನಾನು ಮೆಸೇಜ್ ಮಾಡಿದೆ, ಹೇಗಿದ್ರಾ, ಇಸ್ ಎವ್ರಿಥಿಂಗ್ ಓಕೆ, ಏನೋ ಹೆಲ್ಪ್ ಬೇಕಾ? ನೋ ಐ ಆಮ್ ಎಕ್ಸ್ಟ್ರೀಮ್ಲಿ ಫೈನ್, ಹ್ಯಾಪಿ ಏನಿದ್ರು. ಇಲ್ಲ ನಿಮ್ಮ ಸ್ಟೋರಿ ಏನೋ ಹೆಂಗಿತ್ತಲ್ಲ, ಇದು ಏನಿದು ಅಂತ ಬಿಟ್ಟು, ಇಲ್ಲ ಸುಮ್ಮನೆ ಫ್ಯಾಷನ್ಗೆ ಹಾಕ್ತೆ ಅಂತಂದ್ರು. ಆಯ್ತಾ, ಅಲ್ಲ ಸುಮ್ಮನೆ ಹಾಕ್ತೆ ಅಂತ ಅಂದ್ಬಿಟ್ಟು ಅವ್ರು ಹಾಕಿದ ಉದ್ದೇಶ ಒಂದು, ನಾನು ಅರ್ಥ ಮಾಡ್ಕೊಂಡಿದ್ದು, ಅವ್ರಿಗೊಂದು 10,000 ಜನ ಫಾಲೋವರ್ಸ್ ಇಲ್ದ್ರೆ ಅದ್ರಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಮಾತ್ರ ಈ ಮೆಸೇಜ್ ತಿಳಿಸ್ಬೇಕಾಗಿರತ್ತೆ, ಹೌದು ಅದಕ್ಕೆ ಹಾಕಿರ್ತಾರೆ. ಹೌದು. ಕೆಲವರು ಬಿಡಿ ಅರ್ಥನೇ ಇರಲ್ಲ, ಏನೇನೋ ಹಾಕ್ತಾ ಇರ್ತಾರೆ. ಕೆಲವ್ರಂತೂ ಅವ್ರು ಮಾಡೋದೆಲ್ಲ ಕೆಟ್ಟ ಕೆಲ್ಸಗಳೇ, ಒಳ್ಳೊಳ್ಳೆ ಸ್ಟೇಟಸ್ ಹಾಕ್ತಾರೆ. ಮಾಡೋದನ ಸರ. ಮನೆ ಮುಂದೆ ವೃಂದಾವನ ಅಂತ. ಲೈಕ್ ನಾನ್ ಕೆಲವೊಂದು ನೋಡಿದಾಗ, ನಾನು ಇವಾಗ ಸ್ಟೇಟಸ್ ನೋಡಲ್ಲ, ಯಾವ ಸ್ಟೇಟಸ್ ನಾನು ವಾಚ್ ಮಾಡಲ್ಲ. ನಾನ್ ಕೇಸ್ ಸ್ಟೇಟಸ್ ಹಾಕಿದ್ರೆ ಯಾರು ನೋಡಿದಾರೆ ಅಂತ ನಾನು ನೋಡಲ್ಲ, ಬಿಕಾಸ್ ಅದ್ರ ಅಗತ್ಯ ನನ್ಗಿಲ್ಲ. ನನ್ ಕಾನ್ಶಿಯಸ್ನೆಸ್, ನನ್ನ ಎನರ್ಜಿ ಯಾಕೆ ಅಲ್ಲಿ ಕೊಡ್ಬೇಕು, ಅದನ್ನ ನಾನು ನೋಡಕ್ ಹೋಗಲ್ಲ. ಅಂಡ್ ನನ್ಗೆ ಲೈಕ್ ಏನ್ ಬಂದಿದೆ, ಕಮೆಂಟ್ ಏನೂ ನಾನು ಚೆಕ್ ಮಾಡಕ್ ಹೋಗಲ್ಲ. ಲೈಕ್ ನನ್ಗೆ ಏನಾದ್ರು ಒಂದು ರಿಪ್ಲೈ ಮಾಡಿದ್ರೆ ನಾನು ಯಾಕೆ ರಿಪ್ಲೈ ಮಾಡ್ತೀನಿ. ಇವನ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈಚ್ ಅಂಡ್ ಎವ್ರಿ ಕಮೆಂಟ್ಗೂ ನಾನು ರಿಪ್ಲೈ ಮಾಡಿರ್ತೀನಿ, ಎಲ್ಲಾ ಕಮೆಂಟ್ಸ್ಗೂ. ರೀಸನ್ ಇಷ್ಟೇ, ನೋಡ್ಬಿಟ್ಟು ಅವ್ರು ಸುಮ್ಮನೆ ಹೋಗ್ಬೋದಿತ್ತು, ಬಟ್ ಅವ್ರು ಟೈಮ್ ಕೊಟ್ಟು ಅವ್ರು ನಂಗೆ ಕಮೆಂಟ್ ಹಾಕ್ತಿದ್ದಾರೆ. ಸೊ ಆ ಎನರ್ಜಿಗೆ ಯಾವುದು ನಾನು ಇಡ್ಕೋಬಾರ್ದಪ್ಪ ಈ ಲೈಫಲ್ಲಿ ಅಂತ ರಿಟರ್ನ್ ಕೊಡ್ತೀನಿ. ಸೊ ಏನಕ್ಕೆ ನಾನು ಹೇಳ್ತಿರೋದು ಅಂದ್ರೆ, ಈ ಪ್ರಜ್ಞೆ ನನಗೊಬ್ಬ ಏನೋ ಕೊಡ್ತಾ ಇದ್ದಾರೆ, ಅವ್ರಿಗೆ ನಾನು ರಿಟರ್ನ್ ಏನ್ ಕೊಡ್ತಾ ಇದ್ದೀನಿ. ಈ ನಾಲೆಜು ಇವತ್ತು ಯಾಕೆ ಫ್ಯಾಮಿಲಿಗಳು ಹಾಳಾಗ್ತಾ ಇದೆ, ಯಾಕೆ ನಾನು ಹೇಳೋದೇನಂದ್ರೆ, ಇಂಜಿನಿಯರ್ ಆಗೋದಕ್ಕೆ, ನೀವು ಇಂಜಿನಿಯರ್ ಆಗ್ಬೇಕು ಅಂದ್ರೆ ಎಷ್ಟು ವರ್ಷ ಓದಬೇಕು? 4 ವರ್ಷ ಓದಿರೋದು ಅಷ್ಟೇ. 4 ವರ್ಷ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ. ಓಕೆ ಮಿನಿಮಮ್ ಅಂದ್ರೂ ನಮ್ಗೆ ಒಂದು 20 ಇಯರ್ಸ್ ಆದ್ರೂ ನಾವು ಓದ್ತೀವಿ. 20-21 ಇಯರ್ಸ್ ಓದ್ತೀವಿ. ಡಾಕ್ಟರ್ ಆಗ್ಬೇಕಂದ್ರೆ again 5 years. again 25, 23, 24 ಪ್ರಾಕ್ಟೀಷನರ್ ಎಲ್ಲ ಅಲ್ವಾ. 25 ವರ್ಷ ಒಂದು ಎಜುಕೇಶನ್ ಮಾಡಿ, ನಾನೊಂದು ಜಾಬಿಗೆ ಹೋಗಿ ಒಂದು ಸಂಬಳ ತಗೊಂಡು ನಾನು ಈ ವೃತ್ತಿ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆನೆ ನಾನು 25 ವರ್ಷ ಓದ್ತೀನಿ ಅಂದ್ರೆ, ಇನ್ನ ಜೀವನ ಮಾಡೋದಕ್ಕೆ ಏನ್ ಜ್ಞಾನ ತಗೊಳ್ತಾ ಇದೀವಿ, ಏನ್ ಕಲಿತಾ ಇದೀವಿ? ಸಂಬಳಕ್ಕೋಸ್ಕರ ನಾವು 25 ಇಯರ್ಸ್ ಎಜುಕೇಶನ್ ಮಾಡ್ತಾ ಇದೀವಿ, ನಾಲೆಜ್ ಎಲ್ಲಿ ತಗೋತಾ ಇದೀವಿ? ಲೈಫ್ ಲೀಡ್ ಮಾಡಕ್ ನಾಲೆಜ್ ತಗೋತಾ ಇಲ್ಲ. ಐ ಮೀನ್, ನಾನು ಉಸಿರಾಡಕ್ಕೆ ನಾಲೆಜ್ ತಗೋತಾ ಇಲ್ಲ, ನಾನು ಜೀವಿಸೋಕೆ ನಾಲೆಜ್ ತಗೋತಾ ಇಲ್ಲ.
ಲೈಫ್ ರನ್ ಮಾಡಕ್ ಬೇಕಾಗಿರೋ ಮೆಟೀರಿಯಲಿಸ್ಟಿಕ್ ಲೈಫ್ಗೋಸ್ಕರ ಇವತ್ತು ಶಿಕ್ಷಣ ತಗೊಂತಾ ಇದೀವಿ. ಅದು ಶಿಕ್ಷಣ, ಇದು ಜ್ಞಾನ. ಜ್ಞಾನ ಶಿಕ್ಷಣಕ್ಕೆ ತುಂಬಾ ವ್ಯತ್ಯಾಸ ಇದೆ. ನಮ್ಗೆ ಆದಿ ಶಂಕರಾಚಾರ್ಯರು, ಸೊ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾರು ಜ್ಞಾನ ಏನ್ ಕೊಡುತ್ತೆ ನಮ್ಗೆ ಅಂದ್ರೆ, ನಿಮ್ಗೆ ಜ್ಞಾನ ಎಂಟ್ರಿ ಆಗ್ತಿದ್ದಂಗೆನೆ ಫಸ್ಟ್ ಸ್ಟಾರ್ಟ್ ಆಗೋದೆ ಸೆಲ್ಫ್ ರಿಯಲೈಸೇಷನ್. ನಮ್ಮನ್ನ ನಾವ್ ಯಾವಾಗ ನಮ್ ಒಳಗಡೆ ನಮ್ ಸರಿ ಏನು, ನಮ್ ತಪ್ಪೇನು, ನಾವೆಷ್ಟು ಸರಿ ಇದೀವಿ, ನಾವ್ ಎಲ್ಲಿ ತಪ್ಪು ಮಾಡ್ತಾ ಇದೀವಿ ಅನ್ನೋ ಅರಿವನ್ನ ಯಾರು ಮೂಡ್ಸ್ಕೊಳಕ್ ಸ್ಟಾರ್ಟ್ ಮಾಡ್ತಾರಲ್ಲ, ಅವ್ರ ಕರ್ಮ ಕರಗತ್ತೆ. ಆ ಕರ್ಮ ಕರಗ್ಬೇಕು ಅಂದ್ರೆ ನನ್ನನ್ನ ನಾನು ವಿಶ್ಲೇಷಣೆ ಮಾಡ್ಕೋಬೇಕು. ಅಂದ್ರೆ ನಮ್ಮ ಇನ್ನರ್ ಸೆಲ್ಫ್, ಇನ್ನರ್ ಸೆಲ್ಫ್, ನನ್ನನ್ನ ನಾನು ಇನ್ನರ್ ಜರ್ನಿ ಮಾಡ್ಕೊಂಡಾಗ, ನನ್ನನ್ನ ನಾನು ವಿಶ್ಲೇಷಣೆ ಮಾಡ್ಕೊಂಡಾಗ ಕರ್ಮ ಕರಗತ್ತೆ. ಆ ಒಂದು ವಿಶ್ಲೇಷಣೆ ಮಾಡ್ಕೊಳಕ್ ಏನ್ ಬೇಕು? ಜ್ಞಾನ ಬೇಕು. ಅದಕ್ಕೆ ಏನ್ ಹೇಳ್ತಾರೆ, ರಮಣ ಮಹರ್ಷಿಗಳಾಗಿರ್ಬೋದು, ಆದಿಶಂಕರಾಚಾರ್ಯರಾಗಿರ್ಬೋದು, ಇವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಜ್ಞಾನ ಇಲ್ದೆ ಮೋಕ್ಷ ಮುಕ್ತಿ ಯಾರಿಗೂ ಸಿಕ್ಕಲ್ಲ. ಈಗ ಜ್ಞಾನ ಅಂದ್ರೆ ಒಂದ್ ಕಾರ್ ಓಡಿಸ್ಬೇಕು ಅಂದ್ರೆ ನಿಮ್ಗೆ ಫ್ಯೂಯಲ್ ಬೇಕು. ಆ ಹೌದು ಫ್ಯೂಯಲ್ ಜ್ಞಾನ. ಹೌದು ಆ ಕಾರ್ ಓಡಿಸ್ಕೊಂಡು ಹೋಗೋದೇ ಜ್ಞಾನ ಮಾರ್ಗ. ಹೌದು ನಿಮ್ ಡೆಸ್ಟಿನಿ ಹಾ ರೀಚ್ ಆಗುತ್ತೆ. ಹಾ ವಾವ್, ಆ, ಏನ್ ನೀವ್ ಎಕ್ಸಾಂಪಲ್ ಕೊಟ್ಟ. ಇನ್ನೂ ಒಂದ್ ಹೇಳ್ತೀನಿ. ಈಗ ಆತ್ಮ ಎಷ್ಟು, ಆಲ್ರೆಡಿ ನಮ್ಮೆಲ್ಲರಲ್ಲೂ ಆತ್ಮ ಇದೆ. ಅಂಡ್ ಸತ್ಯ ಏನಂದ್ರೆ, ಆತ್ಮ ವೆರಿ ಪ್ಯೂರ್. ಆಕ್ಚುಲಿ ಅದು ಬಂದಿರೋದೇ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಅಗೇನ್ ಅನ್ಕಂಡೀಷನಲ್ ಅವನ್ ಸೇವೆ. ಸೊ ಈಗ ನನ್ನ ಸೋಲ್ ಆಲ್ರೆಡಿ ನನ್ನ ಒಳಗಡೆ ಇದೆ. ಲೈಕ್ ನಾನು ಇವಾಗ ಒಂದು ಕಲ್ಲು, ಆ ಕಲ್ಲು ಒಳಗಡೆ ಈಗ ವಿಗ್ರಹ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕೆತ್ತಬೇಕು, ಅದನ್ನ ರೂಪಿಸ್ಬೇಕು. ರೂಪಿಸ್ಬೇಕು. ಅಂದ್ರೆ ಆಲ್ರೆಡಿ ವಿಗ್ರಹ ಕಲ್ಲು ಒಳಗಡೆ ಇದೆ. ಆ ಕಲ್ಲು ವಿಗ್ರಹ ಅಲ್ದೇ ಇರೋದಕ್ಕೆ ಏನ್ ಅಂಟ್ಕೊಂಡಿದ್ಯಲ್ಲ ಎಕ್ಸ್ಟ್ರಾ ಕಲ್ಗಳು, ಅದನ್ನ ತೆಗಿಬೇಕು. ಉಳಿಪೆಟ್ಟು ಕೊಟ್ಟು ಹಾ ಅದನ್ನ ತೆಗಿಯೋರು ಯಾರು? ನಾವೇ. ಐ ಮೀನ್ ನಾವೆಲ್ಲ ಶಿಲ್ಪಿಗಳು ಅಲ್ವಾ? ನಮ್ಮ ಜೀವನನ ಹೆಂಗ್ ಬೇಕ್ ಹಂಗ್ ರೂಪಿಸ್ಕೊಳ್ಳೋ ಶಿಲ್ಪಿಗಳು ನಾವೇನೆ. ಒಂದು, ಆ ಶಿಲ್ಪಿಗೆ ಟೂಲ್ ಬೇಕಲ್ವಾ ಕೆತ್ತಕ್ಕೆ? ಆ ಟೂಲೇ ನಾಲೆಜ್. ನಾಲೆಜ್ ಇಲ್ಲ ಅಂದ್ರೆ ನೀವ್ ವಿಗ್ರಹ ಹೆಂಗ್ ಬೇಕಂಗ್ ಕೆತ್ಕೊಂಡ್ಬಿಡ್ತೀರಾ. ಯಾಕೆ ತುಂಬಾ ಪವಿತ್ರವಾಗಿರುವಂತಹ ದೊಡ್ಡ ದೊಡ್ಡ ಹಿಸ್ಟಾರಿಕಲ್ ವಿಗ್ರಹಗಳನ್ನ ಎಷ್ಟು ಟೆಸ್ಟ್ ಮಾಡಿ ಇದೇ ಶಿಲ್ಪಿಕಲ್ ಕೊಡ್ಬೇಕು ಅಂತ ಕೊಡ್ತಾರೆ ಕೆತ್ತನೆ ಮಾಡಕ್ಕೆ. ಹೌದಾ? ಈ ವಿಗ್ರಹನ ಇವ್ರ ಕೈಲಿ ಮಾತ್ರನೇ ಇಷ್ಟು ಚೆನ್ನಾಗಿ ಕೆತ್ತಕ್ ಸಾಧ್ಯ ಅಂತ ಸ್ಕಿಲ್ಡ್, ಅಂದ್ರೆ ಕರೆಕ್ಟಾಗಿ ಕೆತ್ತೋಕೆ ಯಾರಿಗೆ ಎಲ್ಲರಿಗಿಂತ ಚೆನ್ನಾಗಿ ಬರುತ್ತೆ ಅವ್ರ ಕೈಲಿ ವಿಗ್ರಹಗಳನ್ನ ಕೆತ್ತನೆ ಮಾಡಿಸ್ತಾರೆ ಅಲ್ವಾ? ಈಗ ನಮ್ಮ ಲೈಫ್ ಅಂದ್ರೆ ನಮ್ಮ ಆತ್ಮ ಅನ್ನೋ ವಿಗ್ರಹನ ಕೆತ್ತನೆ ಮಾಡ್ಕೊಳ್ಳೋ ಶಿಲ್ಪಿಗಳು ನಾವೇ ಅಂದ್ಮೇಲೆ, ಆ ಕೆತ್ತನೆ ಮಾಡಕ್ಕೆ ಯೂಸ್ ಮಾಡುವಂತಹ ಟೂಲ್ ಏನಿದೆ ಅದು ನಾಲೆಜ್. ಅದು ಕರೆಕ್ಟಾಗಿ ಇಡೋದನ್ನ ನಾನು ಕಲಿಬೇಕು. ಅದ್ರ ಮೂಲಕ ನಾನು ವಿಗ್ರಹ ತೆಗಿಯೋಕೆ ಆ ಕಲ್ಲುಗಳನ್ನ ತೆಗಿಬೇಕು. ಆ ಕಲ್ಲುಗಳು ತೆಗ್ದಾಗ ವಿಗ್ರಹ ಬರುತ್ತೆ. ಹಂಗೆ ನಮ್ಮೊಳಗಡೆ ಅಂಟ್ಕೊಂಡಿರೋ, ನಮ್ಮ ಆತ್ಮಕ್ಕೆ ಅಂಟ್ಕೊಂಡಿರೋ ಅಹಂಕಾರ, ಅಸೂಯೆ, ಇನ್ನೊಬ್ರ ಬಗ್ಗೆ ಗಾಸಿಪ್ ಮಾಡೋದು, ಹೊಟ್ಟೆ ಕಿಚ್ಚು, ಬರೀ ಕೆಟ್ಟದನ್ನ ಮಾತಾಡೋದು, ಆಮೇಲೆ ಏನು ನಾನೇ ಗ್ರೇಟ್ ಅಂತ ಈಗೇನ್ ಅಹಂಕಾರದಲ್ಲಿರುವಂಥದ್ದು, ಇವೆಲ್ಲ ನಮ್ಮ ಆತ್ಮಕ್ಕೆ ಅಂಟ್ಕೊಂಡಿರುವಂತಹ ಬೇಡವಾಗಿರೋ ಕಲ್ಲುಗಳು. ಆತ್ಮ ವಿಗ್ರಹ. ಈಗ ಆ ಕಲ್ಲನ್ನೆಲ್ಲ ತೆಗಿಯೋಕೆ ನಾಲೆಜ್ ಮೂಲಕ ನಾವು ಅದನ್ನೆಲ್ಲ ತೆಗೆದ್ರೆ ವಿಗ್ರಹ ಕಾಣಿಸುತ್ತೆ. ಅವಾಗ ನನ್ನ ಆತ್ಮದ ದರ್ಶನ ಆಗತ್ತೆ, ಆತ್ಮದ ಪರಿಚಯ ಆಗತ್ತೆ, ಆತ್ಮ ಸಾಕ್ಷಾತ್ಕಾರ ಆಗತ್ತೆ. ಆತ್ಮನ ನಾನು ಟಚ್ ಮಾಡಿದಾಗ ಪರಮಾತ್ಮ ನಂಗೆ ಸಿಗ್ತಾನೆ. ಅದೇ ಮುಕ್ತಿ ಅಂಡ್ ಅದೇ ಮೋಕ್ಷ.